ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಕರೆ ತಗೊಂಡೋಗೋಣ. ನಮಸ್ಕಾರ. ಮಾತಾಡಿ. ಮಾತಾಡಿ, ಕೇಳಿಸ್ತಾ ಇದೆ. ಹಲೋ, ನಾ ಬೆಳಗಾವಿಂದ ಸುವರ್ಣ ಮಾತಾಡತ್ತೀನ್ರಿ. ಏನು? ಸುವರ್ಣ ಮಾತಾಡತ್ತೀನ್ರಿ, ನಾ ಬೆಳಗಾವಿಂದ. ಹಾ, ಹೇಳಿ. ಹೇಳಿ, ಯಾರ ಬೇಗ ಕೇಳ್ಬೇಕಾಯ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ರಿ. ಮತ್ತೆ ಬೇಗ ಕೇಳಿ. ಹಾ, ನಮ್ದು ಹುಟ್ಟಿದ ದಿನಾಂಕ ಅಷ್ಟು ಸರಿಯಾಗಿ ಗೊತ್ತಿಲ್ರಿ ನನಗೆ. ನೆಕ್ಸ್ಟ್ ಕಾಲ್ ಕೊಡಿ. ನಮ್ಮ ಕ್ಲಾಸಸ್ ಬಂದ್ಬಿಟ್ಟು ಇಂಗ್ಲಿಷ್ ಕ್ಲಾಸು May 27 ಇದೆ. ಸೊ May 27 ನಾವು 15 days ಕ್ಲಾಸಸ್ ಮಾಡ್ತಾ ಇದ್ದೀವಿ ಇಂಗ್ಲೀಷಲ್ಲಿ. May 27. ಹಾಗೆ June 24 ಕನ್ನಡ ಕ್ಲಾಸ್ ಇರುತ್ತೆ. ಸೊ ಸಾಕಷ್ಟು ಜನ ಲಾಸ್ಟ್ ಟೈಮು ಒಂದು 25-30 ಜನ ಇಂಗ್ಲೀಷಿಗೆ ಬಂದಿದ್ರು. ಸ್ವಲ್ಪ ಕರ್ನಾಟಕದಲ್ಲಿರೋರು, ಸ್ವಲ್ಪ ನಮಗೆ ಕನ್ನಡ ಬರಲ್ಲ ಬಟ್ ಜ್ಯೋತಿಷ್ಯ ಕಲಿಬೇಕು, ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂಥವ್ರು ಅಂತ ಕೆಲವರು ಬಂದಿದ್ರು. ಕನ್ನಡದಲ್ಲೂ ಬಂದಿದ್ರು, ಇಂಗ್ಲೀಷ್ ಬೇಕು ಅಂತ. ಹಾಗೆ ಇಂಗ್ಲೀಷಲ್ಲಿ ಸ್ವಲ್ಪ ಕೆಲವರಿಗೆ ಮಕ್ಕಳಿಗೆ ಸ್ವಲ್ಪ ಇದೆಲ್ಲ ಕನ್ನಡದ ಭಾಷೆಗಿನ್ನ ಸ್ವಲ್ಪ ಆಂಗ್ಲ ಭಾಷೆ ನನಗೆ ಸ್ವಲ್ಪ ಉತ್ತಮವಾಗಿದೆ ಅಂತ ಕೆಲವರಿಗೆ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದು, ಅಥವಾ ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಡು ಬಂದಿರ್ತಾರೆ, ಕನ್ನಡದ ಪದಗಳು ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಇಂಗ್ಲೀಷಲ್ಲೂ ಕೂಡ 15 ದಿವಸ ಕ್ಲಾಸ್ ನಾವು ಮಾಡ್ತಾ ಇದ್ದೀವಿ. May 27 ಇದೇ ತಿಂಗಳು 27ನೇ ತಾರೀಕಿಂದ ಶುರು ಆಗುತ್ತೆ. 15 ದಿವಸ ಕ್ಲಾಸ್ ಇರುತ್ತೆ. 2 ಅವರ್ 7ರಿಂದ 9. ಬೆಳಿಗ್ಗೆ ಇರಲ್ಲ, ಸಂಜೆ ಮಾತ್ರ ಇರುತ್ತೆ. ಹಾಗೆ June 24ನೇ ತಾರೀಕು ಬೆಳಿಗ್ಗೆ 11ರಿಂದ 1 ಆಯ್ಕೆ ಮಾಡ್ಬೋದು, ಅಥವಾ ಸಂಜೆ 7ರಿಂದ 9 ಆಯ್ಕೆ ಮಾಡ್ಬೋದು. ಮುಂದಿನ ಕರೆ ತಗೊಂಡೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಂದು ಆಕ್ಚುಲಿ 3ನೇ ತಾರೀಕು ಮೈಸೂರಲ್ಲಿ ನನ್ನ ಕಂಪ್ನಿ ಒಂದು ಪರ್ಸ್ ಅಲ್ಲಿ ನನ್ನ ಒಂದು ಸ್ವಲ್ಪ ಅಮೌಂಟ್ ಇತ್ತು, ಮತ್ತೆ ಮೊಬೈಲ್ ಇತ್ತು, ಮತ್ತೆ ಕಂಪ್ಲೀಟ್ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಕಳೆದೋಗಿತ್ತು ಗುರುಜಿ. 1ರಿಂದ 249 ಸಂಖ್ಯೆ ಹೇಳಿ. 94. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ಕೇಳಿಸುತ್ತೆ, ಇಲ್ಲರ ಕಟ್ ಆಗುತ್ತೆ. ಹೇಳಿದೀನಿ. ಕಳೆದೋಗಿರ್ತಕ್ಕಂಥದ್ದು ಗುರು ಅಂತ ನಾವು ತಗೊಳ್ತೀವಿ. ಯಾವಾಗಲೂ ಕೂಡ 6ನೇ ಮನೆ ಗುರು ಅಂತ ತಗೊಳ್ತೀವಿ. ಆ ಕಳೆದೋಗಿರ್ತಕ್ಕಂಥ ಒಂದು ವಿಚಾರ ನಾವು ಗುರುನಲ್ಲಿ ಸ್ವಲ್ಪ ಕಂಡುಹಿಡಿಯೋ ಸಾಧ್ಯತೆ ಇದೆ. ಗುರುವಿನ ನಕ್ಷತ್ರ ಅಂತ ನಾವು ತಗೊಂಡಾಗ ಸೂರ್ಯ. ಸೊ ಇದು ಆಫೀಸಲ್ಲೇ ಇದೆಯಮ್ಮ, ಅರ್ಥ ಆಯ್ತಾ? ಆಫೀಸಲ್ಲೇ ಇದೆಯಾ? ಎಸ್, ಆಫೀಸಲ್ಲೇ ಇದೆ. ಯಾರಾದ್ರೂ ಒಬ್ರು ನಿಮ್ಮ ಸೀನಿಯರ್ ಹತ್ರ, ಎಲ್ಲಾರು ಆ ಕಡೆ ಈ ಕಡೆ ಇಟ್ಟಿರ್ತೀರಾ, ಸೀನಿಯರ್ ಅಂತ ಹೇಳ್ತೀವಲ್ಲ, ಸೀನಿಯರ್ ಹತ್ರ ಇರ್ತೀವಿ. ಎಲ್ಲಿ ಕಳ್ಕೊಂಡಿರ್ಬೋದು ಅಂತ ನಿಮ್ಮ ಅನಿಸಿಕೆ? ಅಂದ್ರೆ ಗುರುಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ತಗೊಂಡಿರ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲ, ಪರಿಚಯದಿರೋರ ಹತ್ರನೇ ಇದೆ, ಹಿರಿಯರ ಹತ್ರ. ಅದು ಆಫೀಸ್ ಅಂತಾನು ತೋರಿಸುತ್ತೆ ಸ್ವಲ್ಪ. ಗುರು 9ನೇ ಮನೆ ಅಂದ್ರೆ ಸ್ವಲ್ಪ ಕೆಲಸ ಮಾಡೋ ಸ್ಥಾನದಲ್ಲಿ ಸ್ವಲ್ಪ ಇದೆ. ಇದು 9ನೇ ಮನೆ. ಸೂರ್ಯನ ಆರಾಧನೆ ಮಾಡಿದ ತಕ್ಷಣ ಯಾರಾದ್ರೂ ನಿಮಗೆ ತಲುಪತಕ್ಕಂತ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಕೆ, ಅದು ಮಂತ್ರ ಹೇಳಿ. ಆಕ್ಚುಲಿ ಇನ್ 1 ಮಂತ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸಿಗೋ ಸಾಧ್ಯತೆ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಅದು ನಮ್ಮ ಮಗ ಈಗ 13 ವರ್ಷ ಸರ್, ಭಾರಿ ಆಟ ಮಾಡ್ತಾನ ಸರ್. ಶಾಸ್ತ್ರ ಹೇಳ್ತಾನ ಸರ್. ಏನಾಯ್ತು? ಭಾರಿ ಆಟ ಸರ್, ಕಿರಿಕಿರಿಗೆ ಮಾತಾಡ್ತಾನೆ. ವಯಸ್ಸೆಷ್ಟು? 13 ವರ್ಷ ಸರ್. ಏನ್ ಓದ್ತಾ ಇದ್ದಾನೆ? ಈಗ 8 ಮುಗ್ದ ಸರ್, 9 ಹೋದ ಸರ್. ನೀವ್ ಏನೇನ್ ಕೇಳ್ತೀರಾ ಅವನಿಗೆ? ಏನಿಲ್ಪ, ಈಗ ಹಂಗಲ್ಲ ಆಟ ಮಾಡಬಾರ್ದು, ಹಂಗ ಕೆಟ್ಟ ಜನತಕ್ ಹೋಗ್ಬೇಡ, ಒಳ್ಳೆ ಬುದ್ಧಿ ಕಲಿಯಪ್ಪ ಅಂತ ಹೇಳ್ತದ ನೋಡ್ರಿ ಸರ್. ದಶ ನೋಡೋಣ, ಯಾವ ದಶ ನಡೀತಾ ಇದೆ ಆ ದಶದ ಮೇಲೂ ಸ್ವಲ್ಪ, ಮತ್ತೆ 3ನೇ ಮನೆ, 8ನೇ ಮನೆ, 6ನೇ ಮನೆ ಸ್ವಲ್ಪ ಹಠವನ್ನು ತಂದು ಕೊಡ್ತಕ್ಕಂಥದ್ದು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 22 2010 22ನೇ ತಾರೀಕು ಬೆಳಿಗ್ಗೆ 10:25. ಕರೆಕ್ಟ್ ಆಗಿ ಹೇಳಮ್ಮ, ಡೇಟು, ತಿಂಗಳು, ವರ್ಷ ಕರೆಕ್ಟ್ ಆಗಿ ಹೇಳ್ರಿ. 2010. ಡೇಟ್ ಹೇಳಮ್ಮ ಮೊದ್ಲು. 2010.
22ನೇ ತಾರೀಕು. ಫಸ್ಟ್ ಡೇಟು, ಮಂತು, ಇಯರ್ ಎಷ್ಟು? 22ನೇ ತಾರೀಕು ಬೆಳಿಗ್ಗೆ 10:30. 22ನೇ ತಾರೀಕು ಆದ್ಮೇಲೆ ತಿಂಗಳು ಯಾವುದು? ತಿಂಗಳು 8ನೇ ತಿಂಗಳು. ಒಂದು ಡೇಟ್ ಹೇಳಕ್ಕೆ ಕಲ್ತ್ಕೊಂಡಿಲ್ವ ನಮ್ಮ ನೀನು? ಅವ್ನ್ ರೇಗೋದು ನಾನ್ ರೇಗೋದು ಸೇಮ್ ಇದೆ. ನಿನ್ ಮಗನೂ ರೇಗ್ತಾನೆ ಹಿಂಗಾಡಿದ್ರೆ. ಒಂದು ಡೇಟ್ ಆಫ್ ಬರ್ತ್ ಹೇಳ್ಬೇಕು ಅಂದ್ರೆ ಡೇಟು, ತಿಂಗಳು, ವರ್ಷ ಹೇಳ್ಬೇಕು. ಯಾರು ಅಮೆರಿಕ ತರ ಹೇಳ್ತಾ ಇದ್ರು ಉಲ್ಟಾ. ಅಮೆರಿಕಾದವ್ರಿಂದ ಉಲ್ಟಾ ಹೇಳ್ತಾರೆ. ಅಮೆರಿಕದಲ್ಲಿರೋಲ್ಲ ಫಸ್ಟ್ ಇಯರ್ ಇಲ್ಲಿ ಎಂಟರ್ ಆಗ್ಬೇಕಾದ್ರೆ ಒಂದು ಆರ್ಡರ್ ಹೋಗ್ಬೇಕು. ಅದು ಬರ್ದಿಟ್ಕೊಳಕ್ಕೂ ಕಷ್ಟ ನಿಮಗೆ. ಇದೇ ಪ್ರಾಬ್ಲಮ್. ಅವ್ನ್ ರೇಗೋದು ನೀವು ಮಾಡೋದು ಸರಿ ಇದೆ. ಬರ್ದಿಟ್ಕೊಂಡಿದ್ದೀರಾ? ಬರ್ದಿಟ್ಕೊಂಡಿದ್ರೆ ಕರೆಕ್ಟ್ ಆಗಿ ಹೇಳಿ. 22ನೇ ತಾರೀಕು 8ನೇ ತಿಂಗಳು ಇಸ್ವಿ ಹೇಳಿ. ಹ್ಞೂ ಸರ್ ಆಯ್ತು. 22ನೇ ತಾರೀಕು 8ನೇ ತಿಂಗಳು ಬೆಳಿಗ್ಗೆ 10:25. ಇಸ್ವಿ ಹೇಳಮ್ಮ. 2010. ಬೇರೆ ಕಾಲ್ ಕೊಡ್ರಪ್ಪ. ಈ ಅಮ್ಮ ಬೇಡ. ಯಾಕಂದ್ರೆ ಸುಮ್ನೆ ಆಟ ಆಡ್ಸಿ ನಮ್ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ. ಹೇಳೋದು ಅರ್ಥ ಆಗಲ್ಲ ನಿಮಗೆ. ಆ ಇಸ್ವಿ ಹೇಳಿದ್ರೆ ಟೈಮ್ಗೆ ಹೋಗ್ತೀರಾ, ಟೈಮ್ಗೆ ಹೋದ್ರೆ ಇಸ್ವಿಗೆ ಹೋಗ್ತೀರಾ. ಇಸ್ವಿ ಹೇಳಿ. ಅವರೇ ಕಟ್ ಮಾಡ್ಕೊಂಡ್ರು, ನಾವೇನ್ ಮಾಡಕ್ಕಾಗಲ್ಲ. ನಾನೊಂದು ಮಾತು ಹೇಳ್ತೀನಿ. ನನ್ನ ಹತ್ರ ಕಾಲ್ ಮಾಡ್ಬೇಕಾದ್ರೆ 1000 ಜನ ಲೈನಲ್ಲಿ ಇರ್ತಾರೆ. ಬೇಗ ಬೇಗ ಮುಗಿಸೋದು ನನ್ನ ಜವಾಬ್ದಾರಿ ಇರುತ್ತೆ. ನೀವು ಬರ್ದಿಟ್ಕೊಂಡು ಮಾಡಿಲ್ಲ ಅಂದ್ರೆ 10 ಸತಿ ಟ್ರೈ ಮಾಡಿ. ಇನ್ನೂ 10 ಸತಿ ಅಲ್ಲ 100 ಸತಿ ಟ್ರೈ ಮಾಡಿ. ಅವ್ನು ಹಠ ಮಾಡೋದಲ್ಲ. ಬರ್ದಿಟ್ಕೋಬೇಕು. ಫ್ರೀಯಾಗಂತೂ ಹೇಳ್ತಾ ಇದೀನಿ ತಾನೆ. ಫ್ರೀಯಾಗಿ ಪರಿಹಾರ ಕೊಡಬೇಕು ಅಂತಿದ್ದೀನಿ ತಾನೆ. ಅವಾಗಲೇ ನೋಡ್ರೆ ಅವ್ರು ಯಾರೋ ಆತರ ಮಾಡ್ತಾರೆ, ನೀವೇನು ಹಿಂಗಾಡ್ತೀರಾ. ದಯವಿಟ್ಟು ಉಚಿತವಾಗಿ ತಗೊಳ್ತಾ ಇದೀವಿ ಅಂದ್ರೆ ಫಸ್ಟ್ ಸೀರಿಯಸ್ನೆಸ್ ನೀವು ಇಟ್ಕೊಳ್ಳಿ. ಕಾಲ್ ಮಾಡೋರು ಫಸ್ಟ್. ಇಲ್ಲ ಕಾಲೇ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಕಾಲೇ ಮಾಡಬೇಡಿ. ನಮ್ಮ ಪ್ರೋಗ್ರಾಮು ನೋಡ್ಬೇಡಿ. ನಮ್ಗೇನು ಚಿಂತೆ ಇಲ್ಲ. ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಜ್ಯೋತಿಷ್ಯ ಹೇಳ್ಕೊಡೋ ಪ್ರೋಗ್ರಾಮು. ಇಲ್ಲಿ ನಿಮ್ಗೆ ಕರೆ ಮಾಡ್ಕೊಂಡು ನಿಮ್ಮ ಸರ್ವಿಸ್ಗೆ ನಾನಿಲ್ಲ. ಇವತ್ತು ಯಾರು ಸರ್ವಿಸು ಕೊಡಲ್ಲ. ಎಲ್ಲೂ ಊಟ ಫ್ರೀನೂ ಸಿಗಲ್ಲ. ನೀವು ಧರ್ಮಸ್ಥಳಕ್ಕೆ ಹೋದ್ರು ಅಲ್ಲಿ ಕಾಣಿಕೆ ಹಾಕ್ಬಿಟ್ಟು ಅಲ್ಲಿ ಫ್ರೀಗೆ ಹೋಗ್ಬೇಕಷ್ಟೇ. ಅರ್ಥ ಆಯ್ತಾ? ಫ್ರೀ ಎಲ್ಲೂ ಸಿಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಹೆಂಗಸರು ಹೇಳ್ತಾ ಇದ್ದೀನಿ, ಕಾಲ್ ಮಾಡೋರು ಸೀರಿಯಸ್ ಆಗಿ ಬರ್ದಿಟ್ಕೊಂಡು ಕಾಲ್ ಮಾಡಿ. ಇಲ್ಲ ಅಂದ್ರೆ 2 ಸೆಕೆಂಡಲ್ಲಿ ಇವತ್ತಿಂದ ಹೇಳ್ತಾ ಇದ್ದೀನಿ, 2 ಸೆಕೆಂಡಲ್ಲಿ ನೆಕ್ಸ್ಟ್ ಅಂತೀನಿ. ಅಲ್ಲ, ಇಮಿಡಿಯೇಟ್ ಆಗಿ ಕಟ್ ಮಾಡಿ ಕೊಡಿ. ಪ್ರೋಗ್ರಾಮ್ನ ದರಿದ್ರವಾಗಿ ನಡೆಸ್ಕೊಡ್ತಾ ಇದ್ರಿ ನೀವೆಲ್ಲ. ನಾನು ಕರೆಕ್ಟಾಗೇ ಇರ್ತೀನಿ. ದರಿದ್ರವಾಗಿ ನಡೆಸ್ಕೊಡ್ತಾ ಇದ್ದೀರಾ. ನಿಮ್ಮ ಸಮಸ್ಯೆ ಕೇಳ್ತಾ ಇದ್ದೀನಿ, ಆಮೇಲೆ ಇಸ್ವಿ ಹೇಳ್ತೀರಾ. ಅಲ್ಲಿ ಹಿಂಗ್ ಉಲ್ಟಾ ಹಾಕಕ್ಕಾಗಲ್ಲ. ಅಲ್ಲಿ ನನ್ನ ಸಿಸ್ಟಮ್ ಅಲ್ಲಿ ಹಿಂಗ್ ಹೋಗಿ ವಾಪಸ್ ಬರಕ್ಕೆ ಅಲ್ಲಿ ಹಿಂದೆ ಮುಂದೆ ಆಗತ್ತಲ್ಲಿ. ಒಂದು ಡೇಟ್ ಬರ್ಕೊಳಕ್ ಕಷ್ಟ ಅಂತಂದ್ರೆ ಯಾವ ದಿನಾಂಕ ಹುಟ್ಟಿರೋದು, ಯಾವ ತಿಂಗಳಲ್ಲಿ ಹುಟ್ಟಿರೋದು, ಯಾವ ಇಸ್ವಿಲಿ ಹುಟ್ಟಿರೋದು, ಯಾವ ಟೈಮು, ಬೆಳಿಗ್ಗೆನಾ ಸಂಜೆನಾ, AM PM, ಯಾವ ಊರು, ಇಷ್ಟು ಹೇಳಕ್ಕೆ ಅದೇನು ನಿಮಗೆ ರೋಗನೂ ಅರ್ಥ ಆಗ್ತಾ ಇಲ್ಲ. ಮಕ್ಕಳು ರೇಗ್ತಾರಂತೆ, ಇನ್ನೇನು ಮತ್ತೆ ರೇಗ್ದಲ್ಲ. ಹಿಂಗಾದ್ರೆ ನಾನೇ ರೇಗ್ತಾ ಇದ್ದೀನಿ. ಒಂದು ಸಣ್ಣ ವಿಚಾರ ಕೊಡಕ್ ಬರಲ್ಲ ನಿಮಗೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ನಿಮ್ಗೂ ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಏನ್ ಬೇಕು ಹೇಳಿ ಸರ್. ಸರ್ ನಮ್ದು ಡೇಟ್ ಆಫ್ ಬರ್ತ್ ಹೇಳ್ತೀನಿ. 28/8/1990. ಸಮಯ ಮಧ್ಯಾಹ್ನ 2:20. ಹುಟ್ಟಿದ ಊರು ರಾಮನಗರ ಜಿಲ್ಲೆ, ಸೋಲೂರು ಅಂತ ಬರುತ್ತೆ. ಪ್ರಶ್ನೆ ಏನು? ಅದು ನನ್ನ ಯಾವ್ದೇ ಕೆಲ್ಸಕ್ಕೆ ಹೋದ್ರು ಒಂದು 6 ತಿಂಗಳು ವರ್ಷ ಮಾಡಕ್ ಆಗ್ತಾ ಇರೋದು. ಅದನ್ನ ಮಾಡಕ್ ಆಗ್ತಾ ಇಲ್ಲ. 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದು 8-10 ವರ್ಷದಿಂದ ಯಾವ್ದು ಕೆಲಸದಲ್ಲೂ ನಾನು ಒಂದೇ ಕಡೆಗೆ ಉಳಿಯಕ್ ಆಗ್ತಾ ಇಲ್ಲ. ಮತ್ತೆ ಯಾವ ಫೀಲ್ಡ್ ನಾನು ಆಯ್ಕೆ ಮಾಡ್ಕೊಬೇಕು ಅಂತ ಗೊತ್ತಾಗ್ತಾ. ಕೇತು ದಶ ಇತ್ತು. ಕೇತು ಆದ್ಮೇಲೆ ಶುಕ್ರ ಬಂದಿದೆ. ಈ ಕೇತು ದಶಲ್ಲಿ 8ನೇ ಮನೆ 5ನೇ ಮನೆ ಕಾಂಬಿನೇಷನ್. ಜಾಬ್ ಅಲ್ಲಿ ಸ್ವಲ್ಪ ಯಾವಾಗ್ಲೂ ಕೂಡ 5ನೇ ಮನೆ ಬದಲಾವಣೆ ಬರ್ತಾನೆ ಇರುತ್ತೆ. 5 ಯಾವಾಗ್ಲೂ ಒಳ್ಳೇದಲ್ಲ ಅಂತ ಹೇಳ್ತೀನಿ. ನಿಮಗೆ ಶುಕ್ರ ದಶದಲ್ಲೂ 5 ಬಂದಿದೆ. ಅದರ ಮಧ್ಯದಲ್ಲೂ 8ನೇ ಮನೆ ಅಬ್ಸ್ಟಕಲ್ಸ್, ಇದು ಅಬ್ಸ್ಟಕಲ್ಸ್. ಅದ್ರ ಜೊತೆ 9 ಸೇರ್ಕೊಂಡ್ರೆ ಅದನ್ನು ಕೂಡ ಚೇಂಜ್. ಇನ್ನೂ ನೆಕ್ಸ್ಟ್ 10 ವರ್ಷ ನಿಲ್ಸಕ್ ಆಗಲ್ಲ ಸರ್. ಇದು ನೆಕ್ಸ್ಟ್ 10 ವರ್ಷ ನಿಲ್ಸಕ್ ಆಗೋದೇ ಇಲ್ಲ. ಇದು ಚೇಂಜ್ ಆಗ್ತಾನೆ ಇರುತ್ತೆ. ನಿಮಗೆ ಅವ್ರ ಮೇಲೆ ಬೇಜಾರಾಗುತ್ತೆ, ಅವ್ರು ನಿಮಗ್ ಮೇಲೆ ಬೇಜಾರಾಗುತ್ತೆ. ಅರ್ಥ ಆಯ್ತಾ? ಏನ್ ನಿಮಗ್ ಬೇಜಾರಾಗಿ ಹೋಗ್ತಾ ಇಲ್ಲ, ಅವ್ರು ಬೇಜಾರಾಗಿ ಪ್ರೆಷರ್ ಆಗ್ತಾರೆ ಹೋಗ್ತಾ ಇರ್ತಾರೆ. ರಾಹುವಿನ ಒಂದು ದಶ ನಡೀತಾ ಇದೆ. ಇದು ಇದಕ್ಕೆ ಜಾಬ್ಗೆ 12. ತಿರುಗಾಡೋ ಕೆಲಸ ಮಾಡಿದ್ರೆ ಒಳ್ಳೇದು, ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿ ಇರಬೇಕು. ಅರ್ಥ ಆಯ್ತಾ? ಫೈನಾನ್ಸ್ ಲೈನ್ ಅಲ್ಲಿ ಇದೆ, ಇನ್ನೂ ಒಳ್ಳೇದು. ಇವಾಗ ಒಂದು ಪ್ರಾಜೆಕ್ಟ್ ಇದರಲ್ಲಿ ಮ್ಯಾನೇಜ್ಮೆಂಟ್ ಅಡ್ಮಿನ್ ಆಗಿ ವರ್ಕ್ ಮಾಡಬೇಕು ಅಂತ ಡಿಸೈಡ್, ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳಿದೆ. ಮಲ್ಟಿನ್ಯಾಷನಲ್ ಕಂಪನಿ ಸ್ವಲ್ಪ ಲಾಂಗ್ ಟರ್ಮ್ ಬರ್ತದೆ. ಅರ್ಥ ಆಯ್ತಾ? ನಿಮ್ದ್ರಲ್ಲಿ ಏನಾದ್ರು ಅಬ್ರಾಡ್ ಹೋಗೋ ಚಾನ್ಸಸ್ ಇದೆಯಾ? ಇಲ್ಲ, ಹೋಗ್ಬೇಕು ಅಂತ ಆಸೆ ಇದೆ, ಬಟ್ ಮಾಡ್ತಾ ಇಲ್ಲ. ಆಗುತ್ತೆ. ಸ್ವಲ್ಪ ಸದ್ಯದಲ್ಲೇ ಒಂದು 2-3 ವರ್ಷದಲ್ಲಿ ಆಗುತ್ತೆ. ಖಂಡಿತ ಹೋಗಿ ಬನ್ನಿ. ಸ್ಟೆಬಿಲಿಟಿ ಬೇಕು ಅಂತಂದ್ರೆ ಫಸ್ಟ್ ನೀವು ಒಂದು ಎಮರಾಲ್ಡ್ ಹಾಕೊಳ್ಳಿ. ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕೊಳ್ಳಿ, ಸಕ್ಸಸ್ ಆಗುತ್ತೆ. ದಾನ ಬಂದ್ಬಿಟ್ಟು ಇಲ್ಲಿ ಮಂಗಳ ತೊಗರಿ ಬೇಳೆ ದಾನ ಮಾಡಿ
ಅಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಆಲ್ಮೋಸ್ಟ್ 50% ಕಮ್ಮಿ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ವಿಜಯ್. ಹೇಳಿ ಸರ್. ಇದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಿದ್ದೆ. 1 to 240 ನಂಬರ್ ಹೇಳಿ. 19 ಸರ್. ಏನ್ ವಿಚಾರ ಸರ್? ಇದು ನಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಕುಂತಿರೋ ಲಕ್ಷ್ಮಿ ಫೋಟೋ, ಆಮೇಲೆ ನಿಂತಿರೋ ಲಕ್ಷ್ಮಿ ಫೋಟೋ ಇತ್ತು ಸರ್. ಯಾರೋ ಇವ್ರಿಗೂ ಹೇಳ್ಬಿಟ್ಟು, ಇಲ್ಲ ನಿಂತಿರೋ ಲಕ್ಷ್ಮಿ ಮನೆಗೆ ಇಟ್ಕೊಂಡು ಪೂಜೆ ಮಾಡಬಾರ್ದು, ಅವ್ರು ಚಂಚಲ ಹೊಟ್ಟೋಗ್ತಾರೆ ಅಂದ್ಬಿಟ್ಟು ನೀವು ಅದನ್ನ ತೆಗೆದು ಬಿಡಿ ಅಂತಂದ್ರು. ಸರಿ, ನಾವು ಹೇಗೆ ತೆಗೆಯೋದು, ಎಲ್ಲಿಡೋದು ಅಂತ ಯಾವ್ದಾದ್ರು ನದಿಯಲ್ಲಿ ಬಿಟ್ಬಿಡಿ, ಅಲ್ಲಿ ಇಲ್ಲಿ ಫೋಟೋ ಇಟ್ರೆ ಅದಕ್ ದೇವಸ್ಥಾನ ಅವಮಾನ ಮಾಡ್ದಾಗತ್ತೆ ಅಂದ್ರು. ನಾವು ತಗೊಂಡೋಗಿ ಕಾವೇರಿ ನದಿ ಕನಕಪುರ ಹತ್ರ ನದಿಗೆ ಬಿಟ್ಬಿಟ್ವಿ. ಆಮೇಲೆ ನಮ್ಮ ಮನೆಯವರು ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಅವರು ಅವ್ರ ಸ್ನೇಹಿತ ಮನೆಗೆ ಹೋಗಿದ್ರು, ರಿಲೇಷನ್. ಅವ್ರ ಮನೆಯಲ್ಲಿ ಒಂದು ಬೆಳ್ಳಿದು ಪುಟಾಣಿದು ಒಂದು ಲಕ್ಷ್ಮಿ ಕೊಟ್ಟಿದ್ರು. ಅದನ್ನ ತಂದು ಪೂಜೆ ಮಾಡ್ತೀವಿ. ಎಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳಿದ್ದು, ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ ಎಲ್ಲ ಒಂದು ಬೆಳ್ಳಿ ತಟ್ಟೆಯಲ್ಲಿ. ಫೋಟೋಗಳು ಒಂದ್ ಕಡೆ ಇದ್ವು, ಇದು ಬೆಳ್ಳಿ ತಟ್ಟೆ ಇಟ್ಟಿದ್ವಿ. ಅದೇನಾಯ್ತು, ಈ ಹೂವ ತಂದೆಲ್ಲ ಇಟ್ಟು ಪೂಜೆ ಮಾಡ್ತಿರ್ಬೇಕು. ಒಂದ್ ದಿವಸ ಹೂವ ಎಲ್ಲ ತೆಗೆದು ಕಸ ಡಬ್ಬಕ್ಕೆ ಬಿಸಾಕ್ಬೇಕಾದ್ರೆ ಈ ಲಕ್ಷ್ಮಿನೂ ಒಂದು ಹೂವ ಜೊತೆ ಲಕ್ಷ್ಮಿ ವಿಗ್ರಹ ಕೂಡ ಹೂವದಲ್ಲಿ ಸೇರ್ಕೊಂಡ್ಬಿಡಿ. ಗೊತ್ತಿಲ್ಲ, ಪುಟಾಣಿ ಲಕ್ಷ್ಮಿ ಅದು ಹೂ ಜೊತೆ ಸೇರ್ಕೊಂಡು ತಿಪ್ಪೆಗೆ ಹಾಕಿದೀರಾ? ಅದು ಕಸಕ್ಕೆ ಹಾಕ್ತಿದ್ದಲ್ಲ, ಅರ್ಥ ಆಯ್ತು. ಓಕೆ. ಅದು ಅವ್ರಿಗೆ ಅವಾಗ ಗೊತ್ತಿಲ್ಲ. ಒಂದ್ 2 ದಿವಸ ಆದ್ಮೇಲೆ ನೋಡ್ತಾರೆ ಲಕ್ಷ್ಮಿ ವಿಗ್ರಹ ಇಲ್ಲ. ಅವಾಗ ನನ್ಗೆ ಹೇಳಿದ್ರು, ನಾನು ಹಿಂಗ್ ಮಾಡ್ಬಿಟ್ಟಿದೀನಿ ನನ್ಗೆ ಹೆಂಗೆ ಅಂತ, ಏನ್ ಮಾಡೋದು ಅಂತ. ಆಮೇಲೆ ನಾನು ಯೋಚನೆ ಮಾಡಿದೆ, ಒಂದ್ ಜೊತೆ ಗುರುಜಿ ಅಂತ ಕೇಳಲ್ಲ ಅಂತ. ಯಾತಕ್ಕೆ ನಮ್ಗೆ ಅವಾಗಿಂದ ಯಾವ ಕೆಲಸ ಮಾಡೋದು ಹಿಡಿತಾ ಇಲ್ಲ, ನಮ್ಗೆ ಏನ್ ಬರ್ಬೇಕು ದುಡ್ಡು ಅದು ಬರ್ತಾ ಇಲ್ಲ. ತುಂಬಾ ಮನೆಯಲ್ಲಿ ಆರೋಗ್ಯ ಕೆಡ್ತಾ ಇದೆ. ಇದರಿಂದ ಎಫೆಕ್ಟ್ ಆಗಿದೆ ಅಥವಾ ನಾವು ಮಾಡಿದ ತಪ್ಪ? ಸರಿ, ಏನ್ ತೊಂದರೆ ಇಲ್ಲ. ಅದು ನೋಡಿ, ಗೊತ್ತಿಲ್ಲದೆ ನಾವು ಮಾಡಿರ್ತಕ್ಕಂಥದ್ದು, ತಿಳಿದಲೇ ಮಾಡಿರ್ತಕ್ಕಂಥದ್ದು ಏನಿಲ್ಲ. ಆಮೇಲೆ ಈ ಕಾಂಪೌಂಡ್ರು ಕೆಲಸ, ನಿಂತಿರೋದು, ಕೂತಿರೋದು, ಮಲಗಿರೋದು, ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಲಕ್ಷ್ಮಿ ನಿಂತ ನಡ್ಕೊಂಡು ಹೋಗ್ಬಿಡ್ತಾನೆ, ಇವೆಲ್ಲ ಕಾಂಪೌಂಡ್ರು. ನಮ್ಮ ಈ ಕೆಲವರು ಅವ್ರು ಯಾರವರು, ಅವ್ರೇನ್ ಪುರೋಹಿತರು? ಅವರು ಪುರೋಹಿತರು. ಅದೇ, ನಾನು ಯಾವಾಗ್ಲೂ ಅವ್ರನ್ನ ಕಾಂಪೌಂಡ್ರು ಅಂತಾನೆ ಕರೆಯೋದು. ಒಂದಷ್ಟು ಜನ, ಎಲ್ಲರೂ ಅಲ್ಲ. ಕೆಲವರು ಇದೇ ತರ ಹಿಂದೂ ಧರ್ಮನ ಹಾಳು ಮಾಡಕ್ಕೆ ಕೂತಿದ್ದಾರೆ. ನಿಂತ್ಕೊಂಡ್ರೆ ಓಡೋಗ್ಬಿಡ್ತಾರೆ. ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ ಸರ್ ಅದು. ಲಕ್ಷ್ಮಿ ನಿಂತ್ಕೊಂಡ್ರೆ ನಡ್ಕೊಂಡು ಹೋಗ್ಬಿಡ್ತಾಳೆ, ಮಲಗಿದ್ರೆ ಅಲ್ಲೇ ಕೂತಿರ್ತಾಳೆ. ಇದೇನು ಮಕ್ಕಳಾಟ ಆಗೋಯ್ತಾ? ಅವ್ರಿಗೇನ್ ಮಾನ ಮರ್ಯಾದೆ ಇಲ್ವಾ ಅದನ್ನೆಲ್ಲ ಹೇಳೋರ್ಗೆ? ನೀವು ನಿಮ್ಮ ಹೆಂಗಸರು ನಂಬ್ತಿರಲ್ಲ. ಈಗ ಇದಾಗಿರೋದು ಸ್ವಯಂಕೃತ. ಏನೋ ನಾವು ನೀಟಾಗಿ ನೋಡ್ಕೊಂಡಿಲ್ಲ, ಚಿಕ್ಕ ವಿಗ್ರಹ ಕೊಟ್ಟಿದ್ರು, ಅದು ಹೋಯ್ತು, ಬಾಧೆ ಆಗತ್ತೆ. ಈಗ ಮೊಸರನ್ನ ದಾನ ಮಾಡಿ, ಕಂಟಿನ್ಯೂಸ್ ಆಗಿ 3 ತಿಂಗಳು ಬಡವರಿಗೆ. ಶುಕ್ರನಿಗೆ ಮೊಸರು ಪ್ರಿಯ, ಅರ್ಥ ಆಯ್ತಾ? ಸೊ ದಾನ ಮಾಡಿ. ಅದ್ರ ಜೊತೆಗೆ ಶುದ್ಧವಾಗಿರ್ತಕ್ಕಂಥದ್ದು ಈ ಶುಕ್ರವಾರ, ಯಾವುದು ಇದೇ ನಮ್ಮ ಶುಕ್ರವಾರ 10ನೇ ತಾರೀಕು ಅಕ್ಷಯ ತೃತೀಯ ಇದೆ. ಬಹಳ ಒಳ್ಳೆ ದಿವಸ ಇದೆ. ಆವತ್ತಿನ ದಿವಸ ಚಂದ್ರನ ನಕ್ಷತ್ರ ಬರುತ್ತೆ. ಲಕ್ಷ್ಮಿ ವಿಗ್ರಹ ತಗೊಂಬನ್ನಿ, ನಿಂತಿರೋದಾರು ತಗೊಂಬನ್ನಿ, ಕೂತಿರೋದಾರು ತಗೊಂಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ನಿಮ್ಮಿಷ್ಟ, ಯಾವ್ದಾರು ತಗೊಂಬನ್ನಿ. ನೀವು ಇನ್ನೊಬ್ರು 4 ಜನದ ಮಾತು ಕೇಳ್ಬಿಟ್ಟು ಅಲ್ಲಿ ಬರೋರು ನಿಮ್ ದೇವ್ರ ಮನೆ ನೋಡ್ಬಿಟ್ಟು ಅವ್ರ ಕೆಲ್ಸಾನೇ ಅದು, ಕಾಂಪೌಂಡರ್ಗಳದು. ನಿಮ್ಮನ್ನ ತಲೆ ತಿಂದು ನಿಮಗೆ ಗಬ್ಬೆಬ್ಸಿ ನಮ್ ಹಿಂದೂ ಧರ್ಮ ಹಾಳು ಮಾಡಿ, ಯಾವ ವೇದದಲ್ಲೂ ಬರ್ದಿಲ್ಲ. ಅರ್ಥ ಆಯ್ತಾ? ಯಾವ ಉಪನಿಷದಲ್ಲೂ ಬರ್ದಿಲ್ಲ ಲಕ್ಷ್ಮಿ ನಿಂತಿರತ್ತಂದ್ರೆ ಓಡೋಗ್ತಾರೆ ಅಂತ. ಈ ಈ ಡೀಲರ್ಸ್ ಅಂತಾನೆ ಕರಿತೀನಿ ಅವ್ರನ್ನ ಈ ದಳ್ಳಾಳಿಗಳು ಅಂತ ಕರಿತೀನಿ. ದೇವ್ರ ದಳ್ಳಾಳಿಗಳು ಇವರಲ್ಲ. ಅದನ್ನ ತುಂಬಾ ಜನ ಎದುರ್ಕೊಳ್ತಾರೆ, ನಂಬ್ತಾರೆ. ಈಗ ನಿಮ್ಗೆ ಎದುರ್ಕೊಳ್ಳೋದು ಬಂದಿದೆ. ಈಗ ನನ್ ಕೇಳಿ, ಸುಮ್ನೆ ಧೈರ್ಯವಾಗಿರಿ. ಯಾವ ದೇವರು ಏನು ಕೋಪ ನಿಂತ್ಕೊಂಡ್ಬಿಟ್ರೆ ಓಡೋಗೋದು ಅವೆಲ್ಲ ಏನಿಲ್ಲ. ಮೊಸರು ದಾನ ಮಾಡಿ, ಒಂದು ಬೆಳ್ಳಿದು ಇದೇ ಶುಕ್ರವಾರ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಒಂದು ತಂದು ನೀಟಾಗಿ ಪೂಜೆ ಮಾಡಿ. ಅರ್ಥ ಆಯ್ತಾ? ಅಕ್ಷಯ ತೃತೀಯ ದಿವಸ ಏನೋ ಕೇಳಿಸ್ತಾ ಇಲ್ಲ. ಈ ಶುಕ್ರವಾರ ತಗೊಂಬನ್ನಿ ಅಷ್ಟೇ, ಬೇರೆ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಕಸ್ಪಲಲ್ಲಿ ನೋಡ್ಬೇಕಾದ್ರೆ 12ನೇ ಮನೆ ನೋಡ್ತೀವಿ. ದೇವತಾ ಕಾರ್ಯಗಳನ್ನೆಲ್ಲ 5ನೇ ಮನೆ ಮತ್ತೆ ಅದು 12ನೇ ಮನೆ ನೋಡ್ತೀವಿ. 12ನೇ ಮನೆಯಲ್ಲಿ ಸೂರ್ಯನ ಒಂದು ಕಾಂಬಿನೇಷನ್, ನಕ್ಷತ್ರದಲ್ಲಿ ಶುಕ್ರಮಯ ಇದೆ. ಅದು ನಿಜ, ಹೋಗಿರೋದು ನಿಜ, ಏನು ತೊಂದರೆ ಇಲ್ಲ. 11-10 ಲಾಭ ಇದೆ. ಹಾಗೆ ನಮ್ಮ ಒಂದು ಕ್ಲಾಸಸ್ ಹೇಳಿದೆ. ಸೊ ಮೂಢನಂಬಿಕೆಯಿಂದ ದೂರ ಇರಿ. ಜ್ಯೋತಿಷ್ಯದಲ್ಲಿ ಮೂಢನಂಬಿಕೆ ಇಲ್ಲ, ವಿಜ್ಞಾನ ಇದೆ. ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ವಿಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಡುತ್ತೆ. ಒಂದು ಇಂಗ್ಲಿಷ್ ಒಂದು ವಿಟಿ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ.
Astrology is an ancient subject which helps to predict all our life events. Already 60,000 plus students have learnt astrology from Pandit Dinesh Guruji and predicting their future. Every life events are based on the planetary position in Kundali and it changes when Dasha Bhukti changes. Any negative effect of current or next Dasha can be reduced by chanting mantras and with simple remedies. Here is a golden opportunity to learn astrology online through Zoom app live sessions. It's a 15 days online course, starts from 27th of May from 7 to 9 p.m. For further details and for registration, please contact Nakshatra Nadi. Thank you. ಸೊ ವೆಲ್ಕಮ್ ಬ್ಯಾಕ್. ಕರೆ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತ್ ಹೇಳಿ ಬೇಗ. ಡೇಟು, ಮಂತು, ಇಯರ್ ಕರೆಕ್ಟಾಗಿ ಹೇಳಿ. 3/6/1998. 3 ಜೂನ್ 1998. ಟೈಮ್ 10:10 AM. 10 AM. 10 ಗಂಟೆನಾ? 10 AM. 10 10 minutes AM. ಓಕೆ. ಹುಟ್ಟಿದೂರು KGF. ಪ್ರಶ್ನೆ ಮ್ಯಾರೇಜ್ ಬಗ್ಗೆ ಸರ್. ಮ್ಯಾರೇಜ್ ಎಲ್ಲಿ ನೋಡಿದ್ರು ಇನ್ನೂ ಆಗ್ತಾ ಇಲ್ಲ, ಬೇಕಾಗ್ತಿಲ್ಲ. ನೋಡೋಣ. ಅಲ್ಲಿ ಮ್ಯೂಟ್ ಮಾಡಿ. ಅಲ್ಲಿ ಟಿವಿಲಿ ಉತ್ತರ ಪಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ. 2037 ರಾಹು ದಶೆ ನಡೀತಾ ಇದೆ. ರಾಹು ದಶೆ ಮದುವೆ ವಿಚಾರದಲ್ಲಿ ಎಸ್ ಅನ್ನುತ್ತಾ ನೋಡೋಣ. ಎಸ್ ಆದ್ರೆ ರಾಹು 7ನೇ ಮನೆ 8ನೇ ಮನೆ ಕೇತುವಿನ ನಕ್ಷತ್ರದಲ್ಲಿ ಬಂದಿದೆ. ಒಂದು ಕ್ಯಾಟ್ಸೈ ಉಂಗುರ ಹಾಕ್ಸಿ. ಫಸ್ಟ್ ಕ್ಯಾಟ್ಸೈ ಅಂತ ಕರಿತೀವಿ, ವೈಡೂರ್ಯ ಅಂತ ಕರಿತೀವಿ, ಅದನ್ನ ಹಾಕಿ. ಹಾಗೆ ಇಲ್ಲಿ 10ನೇ ಮನೆ ಬಂದಿದ್ದೆಲ್ಲಾನು ಯಾಕೆ ಸೆಟ್ ಆಗಲ್ಲ ಲಾಸ್ಟ್ ಅಲ್ಲಿ ಅಂತಂದ್ರೆ, ಸ್ವಲ್ಪ ಸ್ಟೇಟಸ್ ವಿಚಾರದಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ದೀರಾ 90%. ಅದು ಸ್ವಲ್ಪ ಕಮ್ಮಿ ಆಗಬೇಕು ಅಂದ್ರೆ ಬುಧನ ಒಂದು ಗ್ರಹದಲ್ಲಿದೆ. ಹೆಸರು ಕಾಳನ್ನ ದಾನ ಮಾಡಿ, ಹೆಸರು ಕಾಳನ್ನ ದಾನ ಮಾಡಿ ಮೊದಲು. ಈಗ ಭುಕ್ತಿಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಗುರುಭುಕ್ತಿ ಆದ ನಂತರ ಶನಿ ಭುಕ್ತಿ ಬರುತ್ತೆ. ಶನಿ ಭುಕ್ತಿಲಿ 7ನೇ ಮನೆ 8ನೇ ಮನೆ 9ನೇ ಮನೆ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಶನಿ ಭುಕ್ತಿಯಲ್ಲೇ ಮದುವೆ ತೋರಿಸುತ್ತೆ. ರಾಹು ಮತ್ತೆ ಶನಿ ಬರ್ತಕ್ಕಂಥದ್ದು ಆಗಸ್ಟ್ ಆದ್ಮೇಲೆ ಶುರು ಆಗುತ್ತೆ. ಬಹಳಷ್ಟು ವರ್ಷಗಳಿರುತ್ತೆ, 2-3 ವರ್ಷ ಇರುತ್ತೆ, 2 ವರ್ಷ 3 ವರ್ಷ ಇರುತ್ತೆ. ಆಗಸ್ಟ್ ಆದ್ಮೇಲೆ ಒಳ್ಳೊಳ್ಳೆ ಆಫರ್ ಬರುತ್ತೆ. ಮುಂದಿನ ವರ್ಷ ಜೂನ್ ಜುಲೈ ಒಳಗೆ ಮುಗಿದೋಗುತ್ತೆ. ಟೆನ್ಷನ್ನೇ ತಗೊಳ್ಬೇಡಿ, ಖಂಡಿತ ಆಗುತ್ತೆ. ಒಂದು ವೈಡೂರ್ಯ ಹಾಕಿ ಸಕ್ಸಸ್ ಆಗುತ್ತೆ. 2 ಮುಖದ ರುದ್ರಾಕ್ಷಿ ಹಾಕಿ. ಮುಂದಿನ ಕರೆಗೋಣ. ಎಲ್ಲಾನು ಟೈಮ್ ಅಷ್ಟೇ, ಆ ಟೈಮ್ ನೋಡ್ಬೇಕಷ್ಟೇ. ಆ ಟೈಮ್ ಬಿಟ್ಬಿಟ್ಟು ಕಾಂಪೌಂಡರ್ ಹತ್ರ ಹೋದ್ರೆ ನಿಂತಿರೋರು ಇಟ್ಟಿದ್ದೀರಾ, ಮಲಗಿರೋರು ಇಟ್ಟಿದ್ದೀರಾ, ತೆವಳೋರು ಇಟ್ಟಿದ್ದೀರಾ. ತೆವಳೋ ದೇವ್ರನ್ನು ಇಟ್ಬಿಟ್ಟಿರ್ತಾರೆ ಕೆಲವು. ತೆವಳ್ತಾ ಇದೆ ನಿಮ್ ದೇವ್ರು ಅಂತಾರೆ. ಮೂಢನಂಬಿಕೆಗೆ ಹೈಯೆಸ್ಟ್ ಅಂತಂದ್ರೆ ಕಾಂಪೌಂಡರ್ಸ್. ಅವ್ರಿಗೆ ಎಲ್ಲಿ ಕಲ್ತವ್ರೆ ಇವೆಲ್ಲ. ಹೋಗ್ಲಿ, ಯಾರಾದ್ರೂ ಹಂಗೆ ಹೇಳಿದ್ರೆ ಒಂದು ಪುಸ್ತಕ ಆದ್ರೂ ಹೇಳ್ಬೇಕು. ಯಾರಾದ್ರೂ ಮಹಾಜ್ಞಾನಿಗಳು ಈ ಪುಸ್ತಕದಲ್ಲಿ ಬರ್ದವ್ರು ನೋಡ್ರಿ ಅಂದ್ರೆ ಎಲ್ಲಾರ ಮನೆಗೂ ಸಪ್ಲೈ ಮಾಡ್ಬಿಡ್ರಿ. ಎಲ್ಲರ ಮನೆಗೂ ಪುಸ್ತಕ ಸಪ್ಲೈ ಮಾಡ್ಬಿಡಿ. ನಿಂತಿರೋ ದೇವರು, ಕೂತಿರೋ ದೇವರು, ಮಲಗಿರೋ ದೇವರು, ಎದ್ದಿರೋ ದೇವರು, ನಡೆದಾಡೋ ದೇವರು, ಈ ದೇವರು ಬೇರೆ ದೇವರು, ನಡೆದಾಡೋ ದೇವರು ಅವ್ರು ಗ್ರೇಟ್. ಅವ್ರು ಅರ್ಥ ಆಯ್ತಾ? ಏನೇನೆಲ್ಲ ನಿಂತಿರೋದು ಎಲ್ಲ ನಾವು ಓದಿಲ್ಲಪ್ಪ, ನಾವು ಕೇಳಿಲ್ಲ. ನಾವು ಶಾಸ್ತ್ರಗಳು ನೋಡಿದೀವಿ, ಮಾಡಿದೀವಿ. ಏನೇನೆಲ್ಲ ಟೋಪಿ ಹಾಕ್ತಿರ್ರಿ ಜನಕ್ಕೆ ನೀವೆಲ್ಲ. ಕಾಂಪೌಂಡರ್ಗಳು ಏನೇನೆಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ. ನಮ್ಮ ಹಣೆ ಬರಹ ಚೆನ್ನಾಗಿತ್ತು ಅಂತಂದ್ರೆ ಮಲಗಿರ್ಲಿ, ನಿಂತಿರ್ಲಿ, ನಡ್ಕೊಂಡೋಗಿರ್ಲಿ, ಏನೂ ಆಗಲ್ಲ. ಹಣೆ ಬರಹ ಕೆಟ್ಟಿದ್ರೆ ಗೊತ್ತಿದ್ದಿಲ್ಲ ಯಾರ್ಯಾರು ಕೆಟ್ಟಿದೆ ಈಗ ಹಣೆ ಬರಹ ಅಂತ. ಎಲ್ಲ ಚೊಂಬೆ ಹಣೆ ಬರಹ ಕೆಟ್ಟಿದ್ರೆ. ಅರ್ಥ ಆಯ್ತಲ್ಲ? ನಿಂತಿದೆಯೋ ಕೂತಿದೆಯೋ ಯಾರು ಹೋಗಿ ನೋಡಲ್ಲ. ಚೇಂಜ್ ಆಗ್ರಿ ಕಾಂಪೌಂಡರ್ಸೇ, ಚೇಂಜ್ ಆಗ್ರಿ. ಸ್ವಲ್ಪ ಹಿಂದೂ ಧರ್ಮನ ಕಾಪಾಡ್ರಿ. ನೀವುಗಳೇ ಕಾಪಾಡೋದು. ಬಂದವ್ರಿಗೆ, ಆ ಹೆಣ್ಮಕ್ಳಿಗೆ, ಮನೇಲಿರೋರಿಗೆ ಕರೆಕ್ಟಾಗಿ ಹೇಳಿ, ಭಕ್ತಿ ತನ್ರಿ ಎಲ್ಲರೂ. ಹೆಂಗಾರು ಇರ್ಲಿ. ಕನಕದಾಸರು, ಪುರಂದರದಾಸರು ಏನ್ರಿ ತೋರಿಸಿದ್ ನಮ್ಗೆಲ್ಲ. ಆ ಕಡೆ ದೇವ್ರು ಒಂದ್ ಕಡೆ ಇದ್ದಿದ್ದು, ಆ ಕಡೆ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು ಕನಕದಾಸರು. ದೇವ್ರೇ ಹಿಂಗ್ ತಿರುಗ್ಬಿಡ್ತು ಭಕ್ತನ ಕಡೆ. ಇನ್ಯಾವ್ದು ನಿಂತಿರೋದು ಯಾವ್ದು, ಕೂತಿರೋದು. ಆ ಕಡೆ ಇರೋರು ಏನು ವಿಶೇಷವಾಗಿ ತಾಳ ಎಲ್ಲ ಮಂಗಳಾರತಿ ಹೊಡೆದಿದ್ದು. ಆ ದೇವರು ಟರ್ನ್ ಆಗಿ ಕನಕನ ಕಿಂಡಿ ಅಂತಾನೆ ಒಂದು ಫೇಮಸ್ ಆಗೋಯ್ತು. ಭಕ್ತಿ ಇದ್ರೆ ಆ ಕಡೆ ಟರ್ನ್ ಮಾಡ್ತೀನಿ. ನಾನ್ ನಿಂತಿರೋದು, ನಾನ್ ಮಲಗಿರೋದು, ನಾನ್ ಕೂತಿರೋದಲ್ಲ. ನಾನು ಹೆಂಗಿದ್ದೀನಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಮನುಷ್ಯನಿಗೆ ದೇವ್ರು ಹೆಂಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಾ ಫಾರ್ಮಲ್ಲೂ ಇದ್ದೀನಿ. ಅರ್ಥ ಆಯ್ತಲ್ಲ? ಫಾರ್ಮ್ಲೆಸ್ಸು ಇದ್ದಾರೆ.
ನಿರ್ಗುಣ, ಅರ್ಥ ಆಯ್ತಲ್ಲ, ನಿರಾಕಾರ, ಎಲ್ಲಾನು ಮಿಕ್ಸ್ ಆಗಿದೆ. ಅದು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿರೋ? ಪ್ರಾಬ್ಲಮ್ ಏನು ಅಂತಂದ್ರೆ ಮೋಸ್ಟ್ಲಿ ನಮ್ಮ ಮಂತ್ರಗಳಲ್ಲಿ ಇರ್ತಕ್ಕಂಥ ಅರ್ಥಗಳನ್ನ ಕೊಟ್ಟಿಲ್ಲ ಅನ್ಸುತ್ತೆ. ನಮ್ಮ ಈ ಹಬ್ಬಗಳಲ್ಲಿ ದೊಡ್ಡ ಮೈಕ್ ಹಾಕ್ಬಿಡ್ತಾರೆ ದೇವಸ್ಥಾನಗಳಲ್ಲಿ, ಅದೇನೇನೋ ಸೂಪರ್ ಆಗಿದೆ ಹೇಳ್ತಾ ಇರ್ತಾರೆ, ಶಿವಂದು, ವೆಂಕಟೇಶ್ವರದ್ದು ಸುಪ್ರಭಾತ್ಗಳೆಲ್ಲ. ಅದರ ಅರ್ಥ ಎಷ್ಟೋ ಜನ ಗೊತ್ತಿಲ್ಲ. ಈ ಹೆಸರಿಟ್ರೆ ಸಮಸ್ಯೆ, ಆ ಹೆಸರಿಟ್ರೆ ಸಮಸ್ಯೆ ಅಂತ ಹೇಳ್ತಿರಲ್ಲ. ವಿಷ್ಣು ಸಹಸ್ರನಾಮಗಳಿದಾವಲ್ಲ, ಅದ್ರಲ್ಲಿ ಯಾವ್ದು ಬೆಸ್ಟ್, ಯಾವ್ದು ವರ್ಸ್ಟ್? ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಿ, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಸತಿ, 700 ವರ್ಸಸ್ ಸಪ್ತಸತಿ. ಸೊ ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ಅದ್ರಲ್ಲಿ ಯಾವ್ದು ಸುಪೀರಿಯರ್, ಯಾವ್ದು ಇನ್ಫೀರಿಯರ್ ಅಂತ ಏನಾದ್ರು ಇದೆಯಾ? ನಮ್ಮ ಮುಂದಿನ ಯಂಗ್ಸ್ಟರ್ಸ್ಗೆ ಸರಿಯಾಗಿರ್ತಕ್ಕಂಥ ಮೂಢನಂಬಿಕೆನ ತಂದು ಇಡ್ತೀರ. ನಿಂತಿರೋದು ಇಡಬಾರ್ದು, ಅದಿಡಬಾರ್ದು, ಇಡಬಾರ್ದು, ಯಾವುದೂ ಇಲ್ಲ. ಅರ್ಥ ಆಯ್ತಲ್ಲ? ದೊಡ್ಡದು ಯಾಕೆ ಇಡಬಾರ್ದು, ಇಷ್ಟೇ ಯಾಕೆ ಇಡಬೇಕು, ಅದು ಸೈಂಟಿಫಿಕ್ ಆಗಿದೆ. ಯಾಕಂದ್ರೆ ನಾವು ಕೂತು ಪೂಜೆ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಎತ್ತರಕ್ಕಿದ್ರೆ ಬೀಳೋ ಚಾನ್ಸಸ್ ಇರುತ್ತೆ. ದೇವ್ರ ಮನೆಗಳೆಲ್ಲ ಚಿಕ್ಕದು. ಅದನ್ನ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಿದಾಗ ಇಷ್ಟು ಹಸ್ತದ ಮೇಲೆ ಇರಬಾರ್ದು. ಎಷ್ಟೋ ಜನ ಗೂಡಲ್ಲಿ ಇಡ್ತಾರೆ, ಎಷ್ಟೋ ಜನ 5x6, ಎಷ್ಟು ಮನೆ ನೋಡಿದೀವಿ ನಾವು. ಮನೆಯಲ್ಲಿ ಇರ್ತಕ್ಕಂಥ ಬಂಗ್ಲೆ ಕಟ್ಟಿದ್ರು ಕೂಡ ಪೂಜಾ ರೂಮು 5x6, 6x6, 7x6 ಅಷ್ಟೇ. ಇನ್ನು ಇರೋ ಬರೋಲ್ಲ ದೇವ್ರು ತುಂಬಿಸಿರ್ತಾರೆ. ದೊಡ್ಡ ಇದ್ರೆ ಬಿದ್ದು ಅಪಶಕನ ಆಗುತ್ತೆ. ಚಿಕ್ಕದಿದ್ದಷ್ಟು ಅಷ್ಟು, ಇಷ್ಟುದ್ದ ಇದ್ದಷ್ಟು ಚಿಕ್ಕದೂ ಬೀಳಲ್ಲ. ಈಗ ನೋಡಿ, ಚಿಕ್ಕದು ಎಲ್ಲೋ ತಿಪ್ಪೆಗೆ ಹಾಕೋದು, ದೊಡ್ಡದು ತಗೊಂಡ್ಬಿಟ್ರೆ ಕೈಗೆ ತಗಲುತ್ತೆ, ಬಿದೋಗುತ್ತೆ. ಅದೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಸೊ ಅಂಗೈಲಾಗದಷ್ಟು ಇಷ್ಟುದ್ದ ತಗೊಂಬನ್ನಿ ಅಂತ ಹೇಳಿದ್ದು ನಮ್ಮ ಅನುಕೂಲಕ್ಕೆ, ನಮಗೆ ತೊಳೆಯೋಕ್ಕೆ, ಮಾಡಕ್ಕೆ, ಡೆಕೋರೇಟ್ ಮಾಡಕ್ಕೆ, ನೀಟಾಗಿ ಕೈಯೆಲ್ಲ ನೀಟಾಗಿ ಹೋಗುತ್ತೆ, ಹುಷಾರಾಗಿರ್ತೀವಿ, ನೀಟಾಗಿರುತ್ತೆ ಅಂತ ಫೆಸಿಲಿಟಿಗೋಸ್ಕರ ಅದು ಮಾಡಿದ್ದು. ಅದು ಬಿಟ್ಬಿಟ್ಟು ಹಿಂಗೆ ನಿಂತಿರಬಾರ್ದು. ಈಗ ಸಣ್ಣ ಸಣ್ಣ ವಿಗ್ರಹಗಳು, ಲಕ್ಷ್ಮೀನಾರಾಯಣನ ವಿಗ್ರಹಗಳು ತಗೊಂಬಂದ್ರೆ ನಿಂತಿರೋದೇ ಸಿಗ್ತಾವಪ್ಪ, ಕೂತಿರೋದೆಲ್ಲಿದೆ? ವಿಷ್ಣು ಪಕ್ಕ ನಿಂತಿರೋದು ಯಾರು? ವಿಷ್ಣು ಮತ್ತೆ ಇನ್ನೊಂದು ತಗೊಂಡ್ಬರ್ತಿರೋದು ಯಾರು? ಮತ್ತೆ ನಿಂತಿರೋದು ವಿಷ್ಣು ನಿಂತಿದ್ರೆ ಸರಸ್ವತಿ ಕೂತಿರೋ ಇದು ಲಕ್ಷ್ಮಿ ಕೂತಿರೋ ತಗೊಂಡ್ಬಂದಿರ್ತೀರಾ? ಯೋಚನೆ ಮಾಡಿ. ನಮ್ಮಲ್ಲಿ ಎರಡು ನಿಂತಿರೋದೇ ಇದೆಯಪ್ಪ. ನಾವು 25 ವರ್ಷದಿಂದ ಪೂಜೆ ಮಾಡ್ತಾ ಇದೀವಿ ನಮ್ಮ ಮನೇಲಿ. ಅವನ ಯಾವನ ಕಾಂಪೌಂಡ್ರ್ ಹೇಳದ್ನಂತೆ, ಈ ಕಾಂಪೌಂಡ್ರ್ ಹೇಳೋದು ಬಿಟ್ಬಿಡಿ, ಕೈ ಮುಗಿದು ಕೇಳ್ಕೊತೀನಿ. ಹಿಂದೂ ಧರ್ಮ ಇವತ್ತು ನಶಿಸೋಗ್ತಾ ಇದೆ. ಬೇಡದೇ ಇರೋ ಧರ್ಮಗಳೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ, ಯಾರು ಕಿವಿ ಕೇಳಿಸ್ಕೊಳ್ಳಲ್ಲ. ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡು ನಾವು ಚೆನ್ನಾಗಿದ್ದು ಸಾಕು. ಮುಂದೊಂದು ದಿವಸ ಪೂಜೆ ಮಾಡೋಕ್ಕೂ ದೇವರುಗಳಿರಲ್ಲ, ಅದಕ್ಕೂ ನಿರ್ಬಂಧ ಮಾಡ್ಬಿಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಳ್ಳೊಳ್ಳೆ ವಿಚಾರಗಳು, ಮಂತ್ರದ ಒಂದು ವಿಚಾರನ ತಗೊಂಬನ್ನಿ. ನಾನು ಕೂಡ ಕೆಲವು ವಿಚಾರಗಳನ್ನ ಮಂತ್ರದಲ್ಲಿ ಏನೇನು ಇದೆ ಬಹಳಷ್ಟು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಅಲ್ಲೆಲ್ಲೂ ಕೂಡ ಶಾಸ್ತ್ರದಲ್ಲಿ ಹಿಂಗಿರೋದು ಪೂಜೆ ಮಾಡಿ, ಹಂಗಿರೋದು ಪೂಜೆ ಮಾಡಿ, ಅದು ಮಾಡಿ, ಇದು ಮಾಡಿ ಅನ್ನೋದೆಲ್ಲೂ ಕೂಡ ಶಾಸ್ತ್ರದಲ್ಲಿ ಇಲ್ಲ. ಆ ಶಾಸ್ತ್ರ ಆಗಿದ ತಕ್ಷಣ ಶಾಪ ಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಸುಳ್ಳು ಹೇಳೋರ್ಗೆ ಶಾಪ ಬರಲ್ವಾ? ಅದೇ ಕೆಲಸ ಮಾಡ್ಕೊಂಡು ಸುಳ್ಳು ಹೇಳ್ತಾರಲ್ಲ, ನಿಮ್ಗೆ ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳಿ, ನಿಮ್ಗೆ ಅಷ್ಟು ದುಡ್ಡು ಇಡಿ, ನಾವು ಪೂಜೆ ಮಾಡ್ತೀವಿ, ನಿಮ್ಗೆ ಕಷ್ಟ ಎಲ್ಲ ಹೋಗ್ಬಿಡ್ತೀವಿ, ನೀವು ಹಂಗೆ ಹೋಗ್ದಂಗೆ ಮಾಡ್ತೀವಿ, ಹಿಂಗೆ ಹೋಗ್ತೀವಿ. ಈಗ ಮೊನ್ನೆ ಆಗಿರೋದೆಲ್ಲ ಎಷ್ಟೋ ಜನ ಪೂಜೆ ಮಾಡಿಸಿರ್ತಾನೆ, ಕರ್ಮನೇ. ಸೊ ಪೂಜೆ ಮಾಡಿಸಿದ ತಕ್ಷಣ ಹೋಗುತ್ತೆ ಅನ್ನೋದನ್ನ ನಿಲ್ಲಿಸಿ ನೆಮ್ಮದಿ ಕೊಡೋಕ್ಕೆ ಪೂಜೆ ಮಾಡ್ಕೊಳ್ಳಿ, ಸಮಾಧಾನಕ್ಕೆ ಕೊಡೋಕ್ಕೆ ಪೂಜೆ ಮಾಡಿ. ಜ್ಯೋತಿಷ್ಯ ಅಂದ್ರೆ ಗುಡ್ ಟೈಮ್, ಬ್ಯಾಡ್ ಟೈಮ್. ಅರ್ಥ ಆಯ್ತಾ? ಪೂಜೆ ಪುನಸ್ಕಾರಗಳು ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ. 2 ವರ್ಷದವರೆಗೂ ಸ್ವಲ್ಪ ಸಮಸ್ಯೆ ಇದೆ, ಆ 2 ವರ್ಷ ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ ಪೂಜೆ, ಮಂತ್ರಗಳು, ಉಂಗುರಗಳು, ರುದ್ರಾಕ್ಷಗಳು. ಅದು ಬಿಟ್ರೆ 2 ವರ್ಷದನ್ನ 2 ದಿವಸದಲ್ಲಿ ಮಾಡ್ತೀವಿ ಅನ್ನೋದು ಈ ಒಂದು ರಾಂಗ್ ಇನ್ಫಾರ್ಮೇಶನ್ ಎಲ್ಲಾ ಕಾಂಪೌಂಡರ್ಗಳು ಕೊಡ್ತಾ ಇದ್ದಾರೆ. ಯಾರ್ಯಾರು ಕಾಂಪೌಂಡರ್ ಇದನ್ನ ಮಾಡಿ ಸರೋಗುತ್ತೆ ಅಂತ ಹೇಳಿದ್ರಲ್ಲ, ಅವ್ರು ಯಾರು ಏಜೆಂಟ್, ದೇವ್ರ ಏಜೆಂಟ್ ಅಲ್ಲ ಅವರು. ಅವರೆಲ್ಲ ಬ್ಯಾಂಕ್ ಏಜೆಂಟ್ರು, ದುಡ್ಡು ಏಜೆಂಟ್ ಅಷ್ಟೇ. ಅವರೆಲ್ಲ ನಮ್ಮ ಪ್ರೋಗ್ರಾಮ್ ನೋಡಲ್ಲ. ಅವ್ರ ಪ್ರೋಗ್ರಾಮ್ ನೋಡಿದ್ರೆ ನಾಚಿಕೆ ಆಗುತ್ತೆ ಅವ್ರಿಗೆ, ಹೌದು ನಾನು ಇದು ಮಾಡ್ತಾ ಇದ್ದೀನಿ ಅಂತ. ನಮ್ಮ ಪ್ರೋಗ್ರಾಮ್ಗಳು ನೋಡಲ್ಲ ಅವರೆಲ್ಲ. ನನ್ನ ಪ್ರೋಗ್ರಾಮ್ ಯಾವತ್ತು ನೋಡ್ತಾರೆ ಕಾಂಪೌಂಡರ್ಗಳು, ನಾನು ಮಾಡ್ತಾ ಇರೋದು ಸರಿ ಇಲ್ಲ, ಹೌದು. ಎಷ್ಟೋ ಜನ ವಾಪಸ್ ಬಂದ್ರು, ಏನ್ರಿ ಪೂಜೆ ಮಾಡಿಸಿದ್ವಿ ಸರಿಗೆ ಆಗಿಲ್ಲ, ಎಷ್ಟೋ ಜನ ಬೈದ್ ಕಳ್ಸೋರು ಅಂತ ನಮ್ಮ ಹತ್ರ ಬರ್ತಾರೆ. ಸರ್ ಯಾರ ಹತ್ರ ಮಾಡಿಸ್ದೆ ಸರ್, 50,000 ಕೊಟ್ಟು. ಆಮೇಲೆ ಹೋಗಿ ಕೇಳಿದ್ರೆ ನಿನ್ನ ಕರ್ಮಮ್ಮ, ನಾವೇನಮ್ಮ ಮಾಡೋಕ್ಕಾಗತ್ತೆ, ನಮ್ಮ ಕೆಲಸ ನಾವು ಮಾಡಿದೀವಿ ಅಂತ ಹೇಳ್ಬಿಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿದಿದ್ರೆ ಆದ್ಮೇಲೆ ದುಡ್ಡು ಕೊಡಿ ಅಂತ ಹೇಳ್ಬೇಕಾಯ್ತು. ಅವೆಲ್ಲ ಆಗಲ್ಲ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಆಲ್ಟರ್ಡ್. ಜ್ಯೋತಿಷ್ಯ ಕಲೀರಿ, ಅದಕ್ಕೆ ಹೇಳೋದು, ಈ ದೇವರಿಂದೆ ಅವರಿಂದೆ ಹೋಗೋ ಬದಲು ಬಂದಿಲ್ಲಿ ಕಲೀರಿ. ಇಂಗ್ಲೀಷಲ್ಲಿ 27ನೇ ತಾರೀಕು
ಕನ್ನಡದಲ್ಲಿ ಜೂನ್ 20ನೇ ತಾರೀಕು. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.